ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜಿನ ಕಲ್ಯಾಣ್ಗೆ ಹೇಳ್ತಾ ಇರ್ತಾರೆ, ನೀನೇನು ವರಿ ಮಾಡ್ಕೋಬೇಡ, ನಿಮ್ಮ ಅತ್ತಿಗೆ ಇದ್ದಾಳಲ್ವ ನೋಡ್ಕೊಳ್ಳೋದಿಕ್ಕೆ, ಅಪ್ಪುಗೇನು ತೊಂದರೆ ಬರೋ ರೀತಿ ನೋಡ್ಕೊಳ್ಳಲ್ಲ, ಏನು ತೊಂದರೆ ಆಗದಿರೋ ರೀತಿ ಕಾವ್ಯ ನೋಡ್ಕೋತಾಳೆ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ರಾಜಿನ ಕಲ್ಯಾಣ್ಗೆ ಸಾಂತ್ವನ ಮಾಡಿ ಇನ್ನೇನು ಹೊರಡ್ತಾ ಇದ್ರೆ, ರಾಜ್ ಅಂತ ಕೂಗ್ತಾರೆ ಅವ್ರ ಅಜ್ಜಿ. ಯಾಕಜ್ಜಿ ಇನ್ನೂ ನಿದ್ದೆ ಬಂದಿಲ್ವಾ? ಟೈಮ್ ಇಷ್ಟೊತ್ತಾಗಿದೆ, ಇನ್ನೂ ಯಾಕೆ ಎದ್ದಿದ್ದೀರಾ ಅಂತ ಕೇಳ್ತಾ ಇದ್ರೆ, ಏನಪ್ಪ ಮಾಡ್ತಾ ಇದೀಯಾ ನೀನು? ನಾನೇನಜ್ಜಿ ಮಾಡಿದೆ? ಎಲ್ಲ ಅವ್ರು ಹೇಗಿರ್ಬೇಕು, ಇವ್ರು ಹೇಗಿರ್ಬೇಕು, ನಿಮ್ಮ ಅಪ್ಪ ಅಮ್ಮ ಹೆಂಗಿರ್ಬೇಕು, ನಿನ್ನ ತಮ್ಮ ಹೆಂಗಿರ್ಬೇಕು ಎಲ್ಲಾನು ಹೇಳ್ತೀಯ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲಾನು ನೋಡ್ಕೋತೀಯ. ನೀನು ಹೆಂಡ್ತಿಗೆ ಬೇಕಾಗಿರೋದನ್ನ ಏನಾದರೂ ನೋಡ್ಕೋತಾ ಇದೆಯಾ? ಅವಳು ಹೆಣ್ಮಗಳು ಅಲ್ವಾ, ಅವಳಿಗೂ ಆಸೆ ಆಕಾಂಕ್ಷೆ ಎಲ್ಲ ಇರುತ್ತಲ್ವಾ, ನೋಡ್ಬಿಟ್ಟು ಏನು ಬೇಕು ಏನು ಬೇಡ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನೀನು ಹೇಳ್ತಾ ಇರ್ತಾರೆ. ಯಾಕಜ್ಜಿ ಈಗೇನಾಯ್ತು? ಕಳಾವತಿ ಚೆನ್ನಾಗೇ ಇದ್ದಾಳಲ್ಲ. ಹೋ, ಕಳಾವತಿ ಏನು ನಿನಗೆ ಎಲ್ಲ ಹೇಳಿ ಏನು ಎತ್ತ ಅಂತ ಹೇಳ್ತಾಳ? ಏನು ಅನ್ಕೊಂಡ್ಬಿಟ್ಟಿದ್ಯಾ ಕಾವ್ಯ ಅಂದರೆ? ಕಾವ್ಯ ತಾಳ್ಮೆಯಿಂದ ಇರೋದಕ್ಕೆ ಈ ಮನೆ ಸುಖವಾಗಿ ಹೋಗ್ತಾ ಇದೆ. ಇಲ್ಲ ಅಂದಿದ್ರೆ ನೋಡ್ತಾ ಇದ್ದೀಯಲ್ವಾ ನೀನೇ, ಆ ಅನಾಮಿಕಂತರ ಏನಾದರೂ ಕಾವ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಮನೇಲಿ ರಾಧಾಂತಗಳ ಮೇಲೆ ರಾಧಾಂತಗಳು ಆಗ್ತಾ ಇತ್ತು. ಅವಳು ಎಷ್ಟು ತಾಳ್ಮೆ, ಏನು ಬೇಕು ಏನಿಲ್ಲ, ಈ ಮನೆ ಖುಷಿ ಸಂತೋಷ ಎಲ್ಲನೂ ಅವಳು ಅರ್ಥ ಮಾಡ್ಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾಳೆ. ಅಂಥವಳನ್ನ ನೀನು ಚೆನ್ನಾಗಿ ನೋಡ್ಕೊಳ್ದಿರಾ ಏನೋ ಬೇಕಾ ಬಿಟ್ಟಿ ಅಂತ ಇದ್ರೆ ಅವಳಿಗೂ ಮನ್ಸಿಗೆ ಬೇಜಾರಾಗುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊತಾ ರಾಜ್ ಮೌನವಾಗಿ ನಿಂತಿರ್ತಾನೆ. ಅಲ್ಲ ಹೀಗಲ್ಲ, ಎಲ್ಲ ಆಯಿತು, ಒಂದ್ಸತಿ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ಅಂತ ಮಾತಾಡ್ದಿರಾ ಬಿಟ್ರಿ. ಅವಳು ಈ ಮನೆಗೆ ಬಂದಾಗಿಂದ ನೀನು ಅವಳನ್ನ ಒಂದ್ಸತಿ ಆದರೂ ಅರ್ಥ ಮಾಡ್ಕೊಂಡಿದ್ಯಾ ರಾಜ್? ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಗ ಆ ಕಡೆಯಿಂದ ಕಲ್ಯಾಣ್ ಸಹ ಯೋಚನೆ ಮಾಡ್ತಾ ಇರ್ತಾನೆ. ನಮ್ಮ ಅಣ್ಣ ಅತ್ತಿಗೆ ಚೆನ್ನಾಗಿರ್ಬೇಕಲ್ಲ ಅನ್ನೋ ತಾಟಲ್ಲೇ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಸ್ವರಾಜ್ ಅವರಜ್ಜಿ ಹೇಳಿ ಏನೋ ಅಪ್ಪ ನೋಡು ಅಂತ ಹೇಳಿ ಹೊರಟಿರ್ತಾರೆ. ಅದನ್ನು ನೋಡ್ತಾ ಯೋಚನೆ ಮಾಡ್ತಾ ರಾಜ್ ಸಹ ಅಲ್ಲೇ ಸ್ಟ್ರಕ್ ಆಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಕಾವ್ಯ ಹಾಲು ಬಿಸಿಗೆ ಇಡ್ತಾ ಇರ್ತಾಳೆ. ಆಗ ಏನು ಮಾಡ್ತಿದ್ಯಾ ಕಾವ್ಯ ಅಂದ್ಕೊಂಡು ಇನ್ನು ಅವ್ರ ಅತ್ತೆ ಬಂದರೆ, ಏನೂ ಇಲ್ಲ ಅತ್ತೆ, ಹಾಲು ಬಿಸಿ ಮಾಡೋಣ ಅಂತ ಇದ್ದೀನಿ. ಹಾಂ, ಯಾರಿಗೆ ಏನು ಬೇಕು ಏನಿಲ್ಲ ಅನ್ನೋದು ನೋಡ್ಕೊಳ್ಳೋದೇನಾ ನಿನ್ನ ಕೆಲಸ? ಯಾಕತ್ತೆ ಏನಾಯಿತು? ಏನಾದರೂ ಬೇಕಿತ್ತಾ? ನನಗೇನು ಬೇಡ, ನಿನಗೇನು ಬೇಕು ಬೇಡ ಅನ್ನೋದನ್ನ ನೋಡ್ಕೊಳ್ಳೋದನ್ನ ಕಲಿ. ಯಾಕತ್ತೆ ನನಗೇನಾಯಿತು? ಹಾಂ, ಏನಾಯ್ತುನಾ? ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಬಯಸ್ತೀಯ, ನೀನು ಯಾವಾಗ ಖುಷಿಯಾಗಿರ್ತೀಯ ಕಾವ್ಯ? ಅಲ್ಲ ಅತ್ತೆ, ಹೀಗೆಂತಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ಸ್ವಲ್ಪ ದಿವಸ ನಿಮ್ಮ ಮನೆಗೆ ಏನೇ ಕಷ್ಟ ಆದರೂ ಓಡೋಗಿ ನಿಂತ್ಕೊಳ್ತೀಯ, ನಿನ್ನ ಗಂಡಂಗೆ ಏನು ಕಷ್ಟ ಆದ್ರೂ ಎದುರಾಕೊಳ್ತೀಯ, ನಿಮ್ಮ ಅತ್ತೆ ಮಾವನಿಗೂ ಏನು ಕಷ್ಟ ಬರ್ದೇ ಇರೋಂಗೆ ನೋಡ್ಕೊಳ್ತೀಯ. ಹಾಂ, ಎಲ್ಲರಿಗೂ ನೋಡ್ಕೊಳ್ಳೋಳು ನೀನು. ನೀನು ಚೆನ್ನಾಗಿ ನೋಡ್ಕೊಳ್ಳೋ ವಿಚಾರಕ್ಕೆ ಬಂದರೆ ಏಂತಕ್ಕೆ ಹಿಂದೆ ಜರೀತಾ ಇದೆಯಾ? ಯಾಕೆ, ಏನಾಗ್ತಿದೆ ನಿನಗೆ? ನನಗೇನೂ ಆಗ್ತಿಲ್ವಲ್ಲ ಅತ್ತೆ, ಮತ್ತೆ ಏಂತಕ್ಕೆ ನೀನು ರಾಜ್ ಇನ್ನೂ ಒಂದಾಗಿಲ್ಲ ತಾನೆ? ಅದು ನಾನೇ ಇಷ್ಟು ದೊಡ್ಡೋಳಾಗಿ ನಾಚಿಕೆ ಇಲ್ದಿರ ಕೇಳ್ತಾ ಇದ್ದೀನಿ, ನೀನು ಹೇಳೋದಕ್ಕಿಷ್ಟು ಸಂಕೋಚ ಪಟ್ಕೋತಿದ್ಯಲ್ಲ. ಅದು ಅತ್ತೆ, ಅವರಿಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ನಾನು ಹೇಗತ್ತೆ ಪ್ರೋತ್ಸಾಹ ಕೊಡೋದಿಕ್ಕಾಗುತ್ತೆ? ನೋಡಿದ್ರೆ ಒಂದೊಂದು ಟೈಮ್ ಇಷ್ಟ ಇರೋ ರೀತಿ ಇರ್ತಾರೆ, ಒಂದೊಂದು ಟೈಮ್ ಏನೋ ನಾನು ಅಂದ್ರೇ ಆಗಲ್ಲ ಅನ್ನೋ ರೀತಿ ಇರ್ತಾರೆ. ನಾನೇನತ್ತೆ ಮಾಡೋದಿಕ್ಕಾಗುತ್ತೆ? ಹಾಂ, ಏನು ಮಾಡೋದಿಕ್ಕಾಗುತ್ತೆ ಅಂತ ನನ್ನ ಹತ್ರನೇ ಕೇಳ್ತಾ ಇದೀಯಾ? ನೀನು ಅವನ ಹೆಂಡ್ತಿ, ನಿನಗೆ ಹಕ್ಕು ಅಧಿಕಾರ ಎಲ್ಲನೂ ಇದೆ. ಮದುವೆ ಆಗಿ 1 ವರ್ಷ ಆಗ್ತಿದೆ, ನಿನಗೇನಾದರೂ ಬುದ್ಧಿ ಅನ್ನೋದಿದೆಯಾ ಅತ್ತೆ? ಇನ್ನೇನು ಅತ್ತೆ ಅಂದ್ಬಿಟ್ರೆ ಸರಿ ಹೋಗುತ್ತಾ? ಅಲ್ಲ, ನಿನ್ನ ಗಂಡನ್ನ ನೀನು ನೋಡಿಕೊಂಡು ಏನು ಬೇಕು ಏನು ಬೇಡ ಅಂತ ನೀನು ಕೇಳ್ಕೋಬೇಕು. ಅವನೇನು ಹೇಗಾದರೂ ಇರ್ತಾನೆ, ನಿನಗೂ ಆಸೆ ಏನು ಇರೋದಿಲ್ವಾ? ನೀನು ಒಂದು ಹೆಣ್ಣು ತಾನೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಕಾವ್ಯ ನಮ್ಮತ್ತೇನು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ನಿಂತಿದ್ರೆ, ಅದು ಅತ್ತೆ, ನಿನಗೆ ಈ ಲಟ್ಟಣಿಗೆ ಎತ್ಕೊಂಡೇ ಹೊಡೆದ್ಬಿಡ್ತೀನಿ, ನನಗೆ ಕೋಪ ಬರಿಸ್ತಾ ಇದೀಯ ನೀನು ತುಂಬ. ಅತ್ತೆ, ನಾನೇನು ಮಾಡಿದೆ? ಇನ್ನ ಏನು ಮಾಡಿದೆ ಅಂತ ಕೇಳ್ತೀಯಾ? ಹೋಗು ಫಸ್ಟು, ಇದೇ ರೀತಿ ಅದು ಬೇಕಾ ಇದು ಬೇಕಾ ಅವರಿಗೇನು ಇವರಿಗೇನು ಅನ್ನೋದು ನೋಡೋದನ್ನ ಬಿಡು. ಫಸ್ಟು ನಿನಗೆ ಅವರಿಗೆ ಏನು ಬೇಕು ಅನ್ನೋದನ್ನ ನೋಡ್ಕೊ, ಆಮೇಲೆ ನಿಮ್ಮ ಜೀವನನ ಚೆನ್ನಾಗಿ ಇಟ್ಕೊಳ್ಳೋದನ್ನ ಅವ್ರವ್ರ ಜವಾಬ್ದಾರಿ ಅವ್ರವ್ರಿಗೆ ಬಂದಿದೆ ಅಂದಮೇಲೆ ನೀನೆಂತಕ್ಕೆ ತಲೆ ಕೆಡ್ಸ್ಕೋತಿದ್ಯಾ ಕಾವ್ಯ? ಹಾಂ,
ರಾಜ್ ನೀನು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನೋ ನಾನು ಇಷ್ಟ ದಿವಸ ನಿನ್ ಸೊಸೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿರ ಇರ್ಬೋದು, ಆದ್ರೂ ನಾನು ಈ ವಿಚಾರದಲ್ಲಿ ಸೋತೆ ಅಂತ ಏನಿಲ್ಲ. ಆದ್ರೂ ನೀನು ಇಷ್ಟು ತಾಳ್ಮೆಯಿಂದ ಇದ್ದಿ ನನ್ನ ಮನ್ಸನ್ನ ಗೆದ್ದಿದ್ಯಾ, ನನ್ಗದೇ ಖುಷಿ ಆಗ್ತಿದೆ ಅಂತ ಅವರು ಸಹ ಹೇಳ್ತಾ ಇದ್ದಿದ್ನ ನೋಡಿ ಕಾವ್ಯ ಒಳಗೆ ಖುಷಿ ಪಡ್ತಾ ಇರ್ತಾಳೆ. ಹಾಗಲ್ಲ ಅತ್ತೆ, ಹಾಗಲ್ಲ ಹೀಗಲ್ಲ ಬಿಟ್ಟಾಕು. ಈಗ ನಾನು ಹಾಲೆಲ್ಲ ಬಿಸಿ ಮಾಡಿ ಇಡ್ತೀನಿ, ನೀನು ಹೋಗು. ಅತ್ತೆ ಪರವಾಗಿಲ್ಲ, ನೀವು ಹೋಗಿ, ಹೇಳ್ತಾ ಇದ್ದೀನಿ ತಾನೇ ಎದ್ದೋಗು ಅಂತ ಅಂತ ಹೇಳ್ತಾ ಇದ್ದಂಗೆ ಅತ್ತೆ ಅಂತ ಹೇಳ್ತಿದ್ರೆ ಇನ್ನ ರಾಗಾಗೀಗ ಏನು ಎಳಿಬೇಡ ಹೊರಡು ಅಂತ ಹೇಳಿ ಇನ್ನ ಕಳಿಸ್ತಾ ಇರ್ತಾರೆ. ಇನ್ನು ಈ ಕಡೆ ಆಯ್ತು ಅತ್ತೆ ಹೋಗ್ತೀನಿ, ಹೊಡಿಬೇಡಿ ಅಂತ ಹೇಳಿ ಇನ್ನ ಅವಳು ಸಹ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಕಾವ್ಯ ಈ ಕಡೆಯಿಂದ ಬರ್ತಾ ಇದ್ರೆ ರಾಜ್ ಸಹ ಹಾಗೆ ಇಬ್ರು ಸೀದಾ ಒಂದೇ ಸತಿ ರೂಮ್ ಒಳಗೆ ಕಾಲಿಡ್ತಾರೆ. ನೋಡಿದ್ರೆ ಇಬ್ರು ಪರಸ್ಪರ ಮುಖ ನೋಡ್ಕೊಂಡು ಹಾಗೆ ಮೌನವಾಗಿ ಇನ್ನ ಕಾವ್ಯ ಮುಂದೆ ಬರ್ತಾ ಇದ್ರೆ ಇನ್ನ ರಾಜ್ ಏನ್ ಮಾತಾಡ್ಬೇಕು ಏನ್ ಮಾತಾಡ್ದಿರೋನೋ ಹಾಗೆ ಸೀದಾ ರೂಮ್ ಬಾಗ್ಲು ಬ್ಲಾಂಕೆಟ್ ನ ಕೈಯಿಂದ ನುಸ್ಕಾಕ್ತಾ ಇರ್ತಾಳೆ. ಏನದು, ಏನ್ ಮಾಡ್ತಾ ಇದ್ಯಾ ನೀನು? ನಾನೇನ್ರಿ ಮಾಡ್ದೆ? ಅದೇನು ಬ್ಲಾಂಕೆಟ್ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ? ಅಯ್ಯೋ ಏನ್ ಮಾಡ್ದೆ ನಾನು? ಏನೋ ನೋಡ್ತಾ ಇದ್ದೀನಿ. ಏನ್ ನೋಡ್ತಾ ಇದ್ಯಾ? ಅದು ನಿನ್ನ ಹತ್ರ ಒಂದು ವಿಚಾರ ಹೇಳೋಣ ಅನ್ಕೊಂಡಿದ್ದೀನಿ ಕಳಾವತಿ. ಏನ್ರಿ ಅದು? ನಿನಗೇನಾದ್ರೂ ಗೊತ್ತಾದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀಯಾ ಅನ್ಸುತ್ತೆ. ಅಂತ ವಿಚಾರ ಹೇಳ್ತಾ ಇದ್ದೀರಾ? ಹೌದು, ಅದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಅಂತಿಮ ತೀರ್ಮಾನನ? ಅಂಥದ್ದೇನಪ್ಪ ವಿಶೇಷ? ಹೇಳಿ ಆಯ್ತು ನೋಡೋಣ. ಅದು ನೀನು ಮದ್ವೆ ಆಗ್ಬಿಟ್ಟು ಬಂದಾಗಿಂದ ಇಲ್ಲಿವರೆಗೂ ಏನೇನ್ ತಪ್ಪು ಮಾಡಿದ್ದೋ ಎಲ್ಲಾನು ರದ್ದು ಮಾಡಿ ಕ್ಷಮಿಸ್ಬಿಡೋಣ ಅಂತ ಅನ್ನಿಸ್ತಿದೆ. ಹೌದು ಕಳಾವತಿ, ನೀನು ಮುಸ್ಕಾಕೊಂಡು ಮದ್ವೆ ಆದಾಗಿಂದ ಇಲ್ಲಿವರೆಗೂ ಏನೇನು ಮಾಡಬಾರ್ದೆಲ್ಲ ತಪ್ಪು ಮಾಡಿದ್ದೋ ಅದನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ಇನ್ಮೇಲೆ ನಿನ್ ಜೀವನಕ್ಕೆ ನಾನು ಖುಷಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಏನ್ ನೀವ್ ಕ್ಷಮಿಸೋದು? ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಕ್ಷಮಿಸ್ತೀರಾ? ಎಲ್ಲ ತಪ್ಪು ಮಾಡಿರೋದು ನೀವು, ನಾನೇನ್ ತಪ್ಪು ಮಾಡಿದ್ದೀನಿ? ಇನ್ನೇನು, ನೀವು ಮಾಡ್ದಿರಾ ನಾನ್ ಮಾಡಿದ್ದೀನಾ? ಎಲ್ಲ ತಪ್ಪು ಮಾಡಿದ್ ನೀವು. ನಿಮಗೆ ನಾನು ಮುಸ್ಕಾಕೊಂಡಿದ್ದೀನಿ ಅಂತ ಗೊತ್ತಾದ್ಮೇಲೂ ನೀವು ನಾನು ತೆಗ್ದಾಗ ಆಯ್ತು ನಾನೇ ಮದ್ವೆ ಆಗ್ತೀನಿ ಅಂತ ಆಗಿದ್ ನೀವೇ. ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಟ್ರಿ. ಅದಲ್ದಿರೋ ಸ್ಟೋರ್ ರೂಮ್ ಒಳಗೆ ನಾನೊಬ್ಳನ್ನೇ ಬಿಟ್ರಿ. ನಾನು ತಿಂದಿದ್ದೀನೋ ಉಂಡಿದ್ದೀನೋ ಮಲಗಿದ್ದೀನೋ ಅಂತಾನು ಕೇರೆ ಮಾಡ್ದಿರ ಇದ್ರಿ. ಅದಲ್ದಿಸ ರಾತ್ರಿ ಜೋರಾಗಿ ಮಳೆ ಸುರಿತಿದ್ರು, ಯಾರಾದ್ರೂ ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ರಿ. ಅದಲ್ದಿರ ನಾನ್ ತಪ್ಪೇ ಮಾಡಿಲ್ಲ ನಿರೂಪಿಸು ಅಂತ ಹೇಳಿದ್ರಿ, ಅದನ್ನು ನಿರೂಪಿಸ್ದೆ. ಅದಲ್ದಿರ ಮತ್ತೆ ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಹೆದ್ರಾಕೊಂಡೆ. ಅದು ನಿಮ್ಮ ಅಕ್ಕನ್ಗೂ ಇದಕ್ಕೂ ಏನು ಸಂಬಂಧನೇ ಇರಬಾರ್ದು ಅನ್ನೋ ತರ ಅದಕ್ಕೂ ಅಡ್ಡಿ ಹಾಕಿದ್ಲೆ. ಇನ್ನ ನಾವು ಖುಷಿಯಾಗಿರೋಣ ಅನ್ನೋ ಅಷ್ಟರಲ್ಲಿ ಯಾವ್ದೋ ಆ ಮಗುನ ಕರ್ಕೊಬಂದು ಅದಕ್ಕೆ ತಾಯಿ ವೆನ್ನೆಲ ಅಂತ ಹೇಳಿದ್ರಿ. ಅವಳು ನೋಡಿದ್ರೆ ಫೇಕ್ ಅಲ್ದಿರ ಈ ಮಾಯ. ಯಪ್ಪ ದೇವ್ರೆ, ಇಷ್ಟೆಲ್ಲದಕ್ಕೂ ಸುತ್ತಿ ಬಳಸಿ ಬಂದಿದ್ದು ನೀವು ಮಾಡಿರೋ ತಪ್ಪಿಂದ. ಗೊತ್ತಾಯ್ತಾ? ಹೊಟ್ಟೆ ಒಳಗೆ ದ್ವೇಷ ಇಟ್ಕೊಂಡು ಮೇಲೆ ಏನೂ ಇಲ್ಲ ಖುಷಿಯಾಗಿದ್ದೀನಿ ಅನ್ನೋ ತರ ನಾಟ್ಕಾಡ್ತಾ ಇದೀಯಾ? ಏನೋ ನಾನ್ ನಾಟ್ಕಾಡ್ತಾ ಇದ್ದೀನ? ನಾನಲ್ಲ ರೀ ನಾಟ್ಕಾಡ್ತಾ ಇರೋದು, ನೀವು. ನಾನೇನ್ ನಾಟಕ ಮಾಡಿದ್ದೀನಿ? ಮತ್ ನೀವೇನ್ ನನಗೆ ಹೇಳೋದಿಕ್ ಬರ್ತಿದ್ದೀರಾ? ಏನಿದ್ರು ನೀವು ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇರ್ತೀನಿ ಹೊತ್ತು ನಿಮ್ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ರೀ. ನೀವು ಮಾಡಿರೋ ತಪ್ಪಿಗೆ ನಾನ್ ಕ್ಷಮಿಸ್ಬೇಕು. ನಾನೇನ್ ಮಾಡಿದ್ದೀನಿ ಅಂತ ನೀವು ಕ್ಷಮಿಸ್ತಿದ್ದೀನಿ ಅಂತ ಹೇಳ್ತೀರಾ? ಯೋಚನೆ ಮಾಡೋದಿಕ್ಕಾಗಲ್ವಾ ಅಂತ ಕಾವ್ಯ ಮತ್ತೆ ರಾಜ್ ಇಬ್ರು ಇನ್ನ ಗಂಟೆಗಟ್ಲೆ ಜಗಳಗಳನ್ನ ಹಾಡ್ಕೊಳ್ತಾ ಇರ್ತಾರೆ. ರಾಜ್ ಸಹ ಕಾವ್ಯನ್ ವಿರುದ್ಧವಾಗಿ ನೀನ್ ಹಾಗೆ ಹೀಗೆ ನೀನ್ ಮಾಡ್ಬಾರ್ದೆಲ್ಲ ಮಾಡ್ದೆ ಹಂಗೆ ಹಿಂಗೆ ಅಂತ ಅವನು ಸಹ ಇನ್ನ ಕಾವ್ಯನ ಪಟ್ಬಿಡ್ದೇರಂಗೆ ಇಬ್ರು ಪರಸ್ಪರ ಹಾವು ಮುಂಗುಸಿ ಹೇಗ್ ಜಗಳ ಆಡ್ತಾರೋ ಅದೇ ರೀತಿ ಒಬ್ರಿಗೊಬ್ರು ಕಮ್ಮಿ ಇಲ್ಲ ಅಂತ ಜಗಳ ಆಡ್ತಾ ಇರ್ತಾರೆ. ಆಗ ಏನಾದ್ರೂ ಮಾಡ್ಕೊಳ್ರಿ ಹೋಗ್ರಿ ಅಂತ ಹೇಳ್ತಾ ಮಲ್ಕೊಳ್ತಾ ಇದ್ದಾಗೂ ಎಲ್ಲದಕ್ಕೂ ನೀವೇ ಕಾರಣ, ನಾನೇನು ಮಾಡಿಲ್ಲ, ಎಲ್ಲದಕ್ಕೂ ನೀನೇ ಕಾರಣ, ನಿನ್ನಿಂದಾನೇ ಇಷ್ಟೆಲ್ಲ ರಾಧಾಂತಗಳಾಗಿರೋದು ಅಂತ ರಾಜ್ ಕಾವ್ಯ ಇಬ್ರು ಜಗಳ ಮಾಡ್ಕೊಳ್ತಾ ಹಾಸಿಗೆ ಮೇಲೆ ಹತ್ತಿರ್ತಾರೆ. ಅಲ್ಲೂ ಸಹ ನಿಮ್ದೇ ರೀ ತಪ್ಪು, ನಿಂದೇನೆ ತಪ್ಪು ಅಂತ ಹೇಳ್ಕೊಳ್ತಾ ಅವರು ಸಹ
ಆ ರೀತಿ ಹೇಳ್ಕೊಳ್ತಾ ಇನ್ನ ನಿದ್ದೆಗೆ ಜಾರಿರ್ತಾರೆ. ಈಗ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಮ್ಮನೂ ಸಹ ಕಾವ್ಯ ಮತ್ತೆ ರಾಜ್ ಇಬ್ರು ಸುಖವಾಗಿ ಸಂಸಾರ ಮಾಡ್ಕೊಂಡು ಈ ಮನೆಗೆ ವಾರಸ್ದಾರ ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವ್ರು ಅನ್ಕೊಂಡಂಗೆ ಅವರಿಬ್ರು ಖುಷಿಯಾಗಿ ಸಂಸಾರ ನಡೆಸ್ಕೊಂಡು ಆ ಮನೆಗೆ ವಾರಸ್ದಾರ ಕೊಡ್ತಾರ, ಅಥವಾ ಮತ್ತೆ ಮಾವರು ಖುಷಿಯಾಗಿರ್ಬೇಕು ಅನ್ನೋ ಗೊಂದಲದಲ್ಲಿ ಮತ್ತೆ ಸಿಲ್ಕ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.